ಸುಮಾರು ಕರ್ನಾಟಕದ ಒಂದು ಶ್ರೇಷ್ಠತೆ ಉತ್ತುಂಗಕ್ಕೆ ಇರುತ್ತೆ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ. ನೀವು ನೋಡಿರ್ಬೋದು, ಅದು ಕ್ರಿಸ್ತಶಕ 500ರಿಂದ ಒಂದು 757ರವರೆಗೆ ಕರ್ನಾಟಕದಲ್ಲಿ ಗಂಗರು ಇದ್ದರೂ ಕೂಡ ಅವ್ರ ಪಕ್ಕದಲ್ಲಿ ಮತ್ತು ಇವರು ಕರ್ನಾಟಕದ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಸ್ಥಾಪಕ ಜಯಸಿಂಹ, ಬಾದಾಮಿ ಅಂತಕ್ಕಂಥದ್ದು ರಾಜಧಾನಿ, ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯಿಂದ ಮೈಸೂರಿನ ಪ್ರಾಂತ್ಯದವರೆಗೂ ಕೂಡ ಒಂದು ಸಾಮ್ರಾಜ್ಯ ಇರುತ್ತೆ ಇಮ್ಮಡಿ ಪುಲಕೇಶಿನ ಕಾಲದಲ್ಲಿ. ಆ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ, ಮನಸ್ಸು ಮಾಡಿದ್ರೆ ಉತ್ತರ ಭಾರತವನ್ನು ಕೂಡ ಆಕ್ರಮಣ ಮಾಡ್ಕೋಬೋದಿತ್ತು. ಅವನೇನು ಮಾಡ್ತಾನೆ, ಹರ್ಷವರ್ಧನನ ನರ್ಮದಾ ನದಿಯಲ್ಲಿ ಸೋಲಿಸ್ಬಿಟ್ಟು ಅವನ ಸಾಮ್ರಾಜ್ಯ ಅವನಿಗೆ ವಾಪಸ್ ಕೊಟ್ಬಿಡ್ತಾನೆ. ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದಿರುತ್ತೆ, ಪಡ್ಕೊಳ್ತಾನೆ. ಆಮೇಲೆ ಅವನ ಕಾಲದಲ್ಲಿ ಯುಹೆನ್ ಸಾಂಗ್ ಎಂಬತಕ್ಕಂಥವ್ನು ಭೇಟಿ ಮಾಡ್ತಾನೆ, ಚೀನಿ ಯಾತ್ರಿಕ. ಅವನು ಅದರಲ್ಲಿ ನೋಡಿ, ಚೀನಿ ಯಾತ್ರಿಕ 6ನೇ ಶತಮಾನದಲ್ಲೇ ನಮ್ಮ ಕನ್ನಡಿಗರ ಬಗ್ಗೆ ಬರೀತಾನೆ. ಕನ್ನಡಿಗರು ಎಂಥರು, ವೀರರು, ಶೂರರು, ಸ್ವಾಭಿಮಾನಿಗಳು, ಜೊತೆಗೆ ಯಾವುದೇ ಶರಣಾಗತರನ್ನು ಕೊಲ್ಲಲು ಹೇಸ್ತಕ್ಕಂಥವ್ರು, ಮತ್ತು ಶತ್ರುಗಳಿಗೆ ಶತ್ರು, ಮಿತ್ರರಿಗೆ ಮಿತ್ರರು. ಆಮೇಲೆ ಅವನು ಅದರಲ್ಲಿ ಒಂದು ಉಲ್ಲೇಖ ಮಾಡ್ತಾನೆ, ಏನು ಅಂತಂದರೆ, ಯಾರಾದರೂ ಕನ್ನಡಿಗರ ಸೈನಿಕರು ಏನಾದರೂ ಯುದ್ಧಕ್ಕೆ ಹೋದರೆ ಅವರು ಹೆಂಡಂದಿರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರು, ಜಯಶಾಲಿಯಾಗಿ ಬಾ, ಇಲ್ಲದಿದ್ದರೆ ನಾನು ಕುಂಕುಮ ಬಳೆಗಳನ್ನು ಇಡ್ತೀನಿ ಅಂತಂದು. ಅಷ್ಟು ವೀರ ಶೂರತೆಗಳನ್ನು ಅಲ್ಲಿ ಯುಎನ್ ಸಾಂಗ್ ಮೆನ್ಷನ್ ಮಾಡ್ತಾನೆ. ಅದು ಆಗಿನ ಕಾಲದಲ್ಲಿ ಕರ್ನಾಟ ಬಲ ಅಜೇಯಂ ಅಂತ ಕರೀತಾ ಇದ್ವಿ. ಇದು ಒಂಥರ ಗಾದೆಯಾಗಿ ಹಬ್ಬಿತ್ತು ಇಮ್ಮಡಿ ಪುಲಕೇಶಿ ಕಾಲದಲ್ಲಿ. ಅಲ್ಲೂ